ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ಸೌರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಹೇಳ್ತಿದ್ದೀನಿ. ಬಾಳೆಕಾಯಿ ಮತ್ತು ಆಲೂಗಡ್ಡೆ ಉಪಯೋಗಿಸ್ಕೊಂಡು ಡೀಪ್ ಎಣ್ಣೆ ಫ್ರೈ ಮಾಡಿದೆ ಈ ಥರನೂ ಮಾಡ್ಕೋಬೋದು ಅಂತ ಹೇಳ್ತೀನಿ. ಫಸ್ಟು ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ತುದಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಪೀಲ್ ಮಾಡ್ಕೊಳ್ಳೋದು. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಪೀಲ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ರೌಂಡಾಗಿ ಆದರೂ ಚಿಪ್ಸ್ ಮಾಡೋದಿರುತ್ತಲ್ಲ ಅದರಲ್ಲಾದರೂ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಚಾಕುನಲ್ಲೇ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಈ ಥರನಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಸಿಪ್ಪೆನೆಲ್ಲ ತೆಗೆದು ಎತ್ತಿಟ್ಕೋಬೇಕು. ಫಸ್ಟ್ ಅದಕ್ಕೂ ಮುಂಚೆ ಇದಕ್ಕೆ ಫ್ರೈ ಮಾಡೋಕ್ಕೆ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡರು, ಮತ್ತು ಸ್ವಲ್ಪ ಜೀರಿಗೆ ಮತ್ತು ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲ ಪೌಡರು ಮತ್ತು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಕಲ್ಸ್ಕೊಳಕ್ಕೆ ಬರುತ್ತೆ ಅಂತ. ಗಂಟಿಲ್ದಂಗೆ ಈ ಥರ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೋಡ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೋಬೇಕು. ಇದೇ ಥರ ಕಲಿಸ್ಬಿಟ್ಟು ಎತ್ತಿಟ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ನೋಡಿ ನೀರು ಆವಾಗವಾಗ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆಮೇಲೆ ಈ ಥರ ಕಲಿಸ್ಬೇಕು. ನೋಡಿ, ಅದು ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ನೀರಿಗೂ ಇರಬಾರ್ದು. ಆ ಬಾಳೆಕಾಯಿ ಮತ್ತು ಆಲೂಗಡ್ಡೆಗೆ ಅಂಟೋ ರೀತಿ ಇರಬೇಕದು. ನೋಡಿ, ಈ ಥರ ಚಾಕುನಲ್ಲೇ ಕಟ್ ಮಾಡ್ತಿದ್ದೀನಿ ನಾನು. ನೀವು ಇದರಲ್ಲಾದರೂ ಕಟ್ ಮಾಡ್ಕೋಬೋದು ಚಾಕುನಲ್ಲಿ, ಇಲ್ಲಾಂದರೆ ಚಿಪ್ಸ್ ಮಾಡೋದಿರುತ್ತಲ್ಲ ಅದರಲ್ಲಾದ್ರೂ ನೀವು ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ ಮಾಡ್ತಾಯಿಲ್ಲ, ಉದ್ದಕ್ಕೆ ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಈ ಥರ ಉದ್ದ ಕಟ್ ಮಾಡ್ತಾಯಿದ್ದೀನಿ ಬಾಳೆಕಾಯಿನ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಟೀ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು. ಫಸ್ಟು ದೋಸೆ ತವಾ ಇಲ್ಲ ಅಂದರೆ ಮೀಡಿಯಮ್ ಸೈಜ್ ಬಾಣಲಿ ಇರುತ್ತಲ್ಲ ಅದಾದರೂ ತಗೊಂಡ್ಬಿಟ್ಟು ಈ ಥರ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ತವನ. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಅಡುಗೆ ಎಣ್ಣೆ, ನಾನಿಲ್ಲಿ ಶೇಂಗಾ ಎಣ್ಣೆ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದು, ತೆಂಗಿನ ಎಣ್ಣೆನಲ್ಲೂ ಕೂಡ ಮಾಡಬಹುದು. ಈ ಥರ ಹದ್ಬಿಟ್ಟು ನಾನಿಲ್ಲಿ ರವಾನಲ್ಲಿ ಲಾಸ್ಟಲ್ಲಿ ಎದ್ದುತ್ತಾ ಇದ್ದೀನಿ, ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ತುಂಬ ಕ್ರಿಸ್ಪಿಯಾಗಿ ರವಾದು ಕ್ರಿಸ್ಪಿನೆಸ್ಸು ಸಿಗುತ್ತೆ ತಿನ್ನಬೇಕಾದ್ರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಫಸ್ಟು ಒಂದೊಂದನ್ನೇ ಮಸಾಲ ಖಾರ ಇರುತ್ತಲ್ಲ ಅದರಲ್ಲಿ ಅದ್ದಿ ಆಮೇಲೆ ರವಾನಲ್ಲೇ ಅದ್ಬಿಟ್ಟು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದ್ರ ಕಡೆನೇ ಗಮನ ಇರಬೇಕು. ಚೆನ್ನಾಗಿ ಬೇಯುತ್ತೆ. ಒಂದು 5ರಿಂದ 8 ನಿಮಿಷ ಬೇಯಿಸಿದ್ರೆ ಸಾಕು, ಬೆಂದ್ಬಿಡುತ್ತೆ. ಈ ಥರ ನೋಡ್ಕೊಂಡು ಅದನ್ನು ತಿರುವಾಕಿ ಬೇಯಿಸ್ಬೇಕು. ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದು ತುಂಬ ಎರಡೂ ಕೂಡ ನಾರಿನ ಪದಾರ್ಥಗಳಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ಉತ್ತಮವಾದ ತರಕಾರಿಗಳಂತಲೂ ಹೇಳ್ಬೋದು. ಆರೋಗ್ಯಕ್ಕೂ ತುಂಬ ಬೆನಿಫಿಟ್ಸ್ ಇದೆ ಎರಡರಲ್ಲೂ. ಪಲ್ಯ, ಸಾಂಬಾರ್, ಬಜ್ಜಿ, ಬೋಂಡ ಈ ಥರನೂ ಮಾಡ್ತಾರೆ ಈ ತರಕಾರಿಗಳಲ್ಲಿ.
ಈ ಥರನೂ ಒಂದು ರೆಸಿಪಿ ಮಾಡ್ಬೋದು. ಡೀಪ್ ಎಣ್ಣೆ ಫ್ರೈ ಇಲ್ಲದೇನೂ ಈ ಥರನೂ ಮಾಡಬಹುದು. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.